ANMR ನ್ಯೂಸ್ಗೆ ಸ್ವಾಗತ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 104 ರೂಪಾಯಿ 46 ಪೈಸೆ, ಡೀಸೆಲ್ ದರ ಪ್ರತಿ ಲೀಟರ್ಗೆ 88 ರೂಪಾಯಿ 95 ಪೈಸೆ. ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ. ಬೈಕ್ಗಳ ಕರ್ಕಶ ಸೈಲೆನ್ಸರ್ ಕಿರಿಕಿರಿಗೆ ಬ್ರೇಕ್, ರೋಡ್ ರೋಲರ್ ಹತ್ತಿಸಿ ಸೈಲೆನ್ಸರ್ಗಳ ಧ್ವಂಸ. ಕಳೆದ ತಿಂಗಳು ಕೋಲಾರದಲ್ಲಿ ಬೈಕ್ ವೀಲಿಂಗಿಗೆ ವ್ಯಕ್ತಿಯೊಬ್ಬ ಬಲಿಯಾದ ನಂತರ ಇದೇ ರೀತಿ ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದುಕೊಂಡು ರೋಡ್ ರೋಲರ್ ಹತ್ತಿಸಿ ಸೈಲೆನ್ಸರ್ಗಳನ್ನು ಪುಡಿ ಮಾಡಿದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸಹ 138 ಸೈಲೆನ್ಸರ್ಗಳನ್ನು ವಶಕ್ಕೆ ಪಡೆದುಕೊಂಡು ರೋಡ್ ರೋಲರ್ ಹತ್ತಿಸಿ ಸೈಲೆನ್ಸರ್ಗಳನ್ನು ಪುಡಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಇತ್ತೀಚೆಗೆ ಯುವಕರು ದ್ವಿಚಕ್ರ ವಾಹನಗಳ ಅಬ್ಬರ ವಿಪರೀತವಾಗಿದೆ. ತಮ್ಮ ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಬದಲಾವಣೆ ಮಾರ್ಪಾಡು ಮಾಡಿಕೊಳ್ಳುವ ಯುವಕರು ವಾಹನ ಚಾಲಕರಿಗೆ ಮಾತ್ರವಲ್ಲ, ರಸ್ತೆಗಳ ಅಕ್ಕಪಕ್ಕದ ನಿವಾಸಿಗಳಿಗೂ ತಲೆನೋವಾಗಿದ್ದಾರೆ. ದ್ವಿಚಕ್ರ ವಾಹನಗಳ ಸೈಲೆನ್ಸರ್ ಮಾಡಿಫಿಕೇಷನ್ ಮಾಡಿಕೊಂಡ ಸಂದರ್ಭದಲ್ಲಿ ಅವುಗಳ ಶಬ್ದ ಹೆಚ್ಚಾಗುತ್ತದೆ, ಕರ್ಕಶ ಆಗುತ್ತದೆ. ಕೆಲವೊಮ್ಮೆ ಅತಿ ಹೆಚ್ಚು ಹಾರ್ಸ್ ಪವರ್ನ ವಾಹನ ಸಾಗುತ್ತಿದೆ ಎಂಬ ಭಾವನೆ ಬರುತ್ತದೆ. ತಮ್ಮ ಬಳಿ ಅತಿ ಹೆಚ್ಚು ಸಾಮರ್ಥ್ಯದ ವಾಹನ ಇದೆ ಎಂದು ತೋರಿಸಿಕೊಳ್ಳುವ ಆಸೆಯಿಂದ ಯುವಕರು ತಮ್ಮ ಸಾಮಾನ್ಯ ದ್ವಿಚಕ್ರ ವಾಹನದ ಸೈಲೆನ್ಸರ್ ಮಾರ್ಪಾಡು ಮಾಡಿಸಿಕೊಳ್ಳುತ್ತಿದ್ದಾರೆ. ಈ ರೀತಿ ಸೈಲೆನ್ಸರ್ ಮಾರ್ಪಾಡು ಮಾಡಿಕೊಂಡ ವಾಹನಗಳು ಅತಿ ವೇಗದಲ್ಲಿ ಸಾಗುವ ಜೊತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕರ್ಕಶ ಶಬ್ದ ಮಾಡುತ್ತಿವೆ. ನಾವೀಗ ಶಬ್ದರಹಿತ ವಾಹನಗಳ ತಂತ್ರಜ್ಞಾನದತ್ತ ಒಳ್ಳುತ್ತಿದ್ದೇವೆ. ಆದರೆ ಕೆಲವು ಬೈಕುಗಳು ಇದಕ್ಕೆ ವ್ಯತಿರಿಕ್ತವಾಗಿ ವರ್ತಿಸುತ್ತಿದ್ದಾರೆ. ವಾಹನ ಚಾಲಕರಿಗೆ ಹಾಗೂ ಪಾದಚಾರಿಗಳಿಗೆ ಇದು ನಿಜಕ್ಕೂ ಹಿಂಸೆ ತರುತ್ತಿದೆ. ಪೊಲೀಸರು ಇಂಥ ಬೈಕ್ ಚಾಲಕರ ವಿರುದ್ಧ ಹಾಗೂ ಸೈಲೆನ್ಸರ್ ಮಾರ್ಪಾಡು ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದ ಪೊಲೀಸರು ಸೌಂಡ್ ಕಿರಿಕಿರಿಗೆ ಬ್ರೇಕ್ ಹಾಕಿ ಸೈಲೆನ್ಸರ್ಗಳ ಮೇಲೆ ರೋಡ್ ಹತ್ತಿಸಿ ಎಚ್ಚರಿಕೆ ನೀಡುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಶಾಲಾ, ಕಾಲೇಜು, ಲೇಡೀಸ್ ಹಾಸ್ಟೆಲ್ ಸೇರಿದಂತೆ ಕಾಲೇಜು ಕನ್ಯೆಯರು ಸಂಚರಿಸುವ ರಸ್ತೆಗಳಲ್ಲಿ ಐಷಾರಾಮಿ ಬೈಕ್ಗಳನ್ನೇರಿ ಅವುಗಳ ಸೈಲೆನ್ಸರ್ ಮಾಡಿಫೈ ಮಾಡಿ ದೊಡ್ಡ ಶಬ್ದ ಮಾಡಿಕೊಂಡು ಹುಡುಗಿಯರಿಗೆ ಚಮಕ್ ಕೊಡುತ್ತಿದ್ದ ರೋಡ್ ರೋಮಿಯೋಗಳಿಗೆ ಪೊಲೀಸರು ಕೊನೆಗೆ ಬುದ್ಧಿ ಕಲಿಸಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಿರ್ಬಂಧಿತ ಬೈಕ್ಗಳ ಸೈಲೆನ್ಸರ್ಗಳನ್ನು ಕಿತ್ತು ಬರೋಬ್ಬರಿ 138 ಬೈಕ್ಗಳ ಸೈಲೆನ್ಸರ್ಗಳ ಮೇಲೆ ರೋಡ್ ರೋಲರ್ ಹತ್ತಿಸಿ ನಾಶಗೊಳಿಸುವ ಮೂಲಕ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಸಾರಿಗೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ಮನಸೋ ಇಚ್ಛೆ ಸೈಲೆನ್ಸರ್ಗಳನ್ನು ಮಾರ್ಪಡಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಪುಂಡರಿಗೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಎಂಬ ಮಾತು ಸಾರ್ವಜನಿಕರಿಂದ ವ್ಯಕ್ತವಾಗುತ್ತಿದೆ.
ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದೆನ್ 100 ಡಿಫೆಕ್ಟಿವ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಕಲ್ಗಟ್ಟ ಸರ್ಕಲಲ್ಲಿ. ಈಗ ಲಾಸ್ಟ್ ಮಂತಿಂದ ಇದು ಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ PSI ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ, ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್, ಇದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವಗೇರೆ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ. ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ. ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕಿ ಯಾವುದು ಲಾ ಪ್ರಕಾರ ಇದೆ, ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ, ಕಂಪನಿ ಮೇಡ್ ಏನಿದೆ ಅದು ಹಾಕಿ, ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅವರದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ 138 ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದು ಒನ್ ಟೈಮ್ ಆಗಿದೆ. ಈ ಥರ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ. ಮತ್ತು ಆಲ್ ಓವರ್ ದ ಡಿಸ್ಟ್ರಿಕ್ಟ್, ಚಿಂತಾಮಣಿಯಲ್ಲಿ, ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಯಲ್ಲಿ, ಶಿಲ್ಘಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡಿಸ್ಟ್ರಾಯ್ ಮಾಡ್ತೀವಿ ಸೈಲೆನ್ಸರ್. ಜೊತೆಗೆ ಪೊಲೀಸ್ ವತಿಯಿಂದ ಪಬ್ಲಿಕ್ ಜೊತೆಗೆ ಒಂದು ರಿಕ್ವೆಸ್ಟ್ ಇದೆ. ಏನಿದೆಯಾ, ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಹಾಕ್ತಾರೆ, ಎಸ್ಪೆಷಲಿ ಸೈಲೆನ್ಸರ್ ಇದೆಯಾ ಅಥವಾ ಪ್ರೆಷರ್ ಆನ್ ವಗೇರಾ ಇದೆಯಾ ಅಥವಾ ಈಗ LED ಲೈಟ್ಸ್ ವಗೇರದು ಕೂಡ ಸ್ಟಾರ್ಟ್ ಆಗಿದೆ. ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸಲ್ಲಿ, ಪೊಲೀಸ್ ವೆಹಿಕಲ್ಸಲ್ಲಿ ಏನು ಬ್ಲೂ ಆ್ಯಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ LED, ಅದೇ ಥರ ನಾನು ನೋಡಿದ್ದೀನಿ ಸುಮಾರು ಜನ ಗಾಡಿಯಲ್ಲಿ 4 ವೀಲರ್ಸಲ್ಲಿ 2 ವೀಲರ್ಸಲ್ಲಿ ಅದೇ ಥರದ್ದು ಲೈಟ್ ಹಾಕಿದ್ದಾರೆ. ಪೊಲೀಸ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಿಸ್ಗೈಡ್ ಆಗ್ತಾ ಇದೆ ಈ ಕಾರಣ ಬಗ್ಗೆ. ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ಥರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ. ಮತ್ತು ಪಬ್ಲಿಕ್ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ನಮ್ಮ ಗಾಡಿಯಲ್ಲಿ ಆಗಬಾರ್ದು, ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ. ನಾವು ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕ್ರಮ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಫೈನ್ ಹಾಕ್ತೀವಿ. ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ. ಸರ್, ಎಷ್ಟು ಫೈನ್ ಹಾಕಿದ್ರಿ ಸಂಬಂಧಪಟ್ಟಾಗಿ? ನೋಡಿ, ಇದು ಬೇರೆ ಬೇರೆ ಗಾಡಿಯಲ್ಲಿ ಏನೇನು ಜೊತೆಗೆ ಇದು ಇಲ್ಲ, ನಾವು ಆ ಟೈಮ್ಗೆ ಅವರಿಗೆ ಸೀಸ್ ಮಾಡಿದ್ದೀವಿ ಗಾಡಿಗೆ. ಜೊತೆಗೆ ಆ ಟೈಮ್ಗೆ ಟೋಟಲ್ ಏನೇನು ಸಿಕ್ಕಿದೆ ಇತ್ತು. ಈಗ ನಮ್ಮಲ್ಲಿ 2024 ಫ್ರಮ್ ಜನವರಿ ಟು ಆಗಸ್ಟ್ 8 ತಿಂಗಳಲ್ಲಿ ಟೋಟಲ್ ಅರೌಂಡ್ 15,000 ಕೇಸಸ್ ಆಲ್ರೆಡಿ ಆಗಿದೆ. ನಾವು ಅರೌಂಡ್ 65 lakhsದು ಫೈನ್ ಕಲೆಕ್ಟ್ ಮಾಡಿದ್ದೀವಿ, ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಡ್ರಂಕರ್ ಡ್ರೈವಿಂಗು ಕೂಡ ನಡ್ತಾ ಇದೆ, ಸ್ಪೆಷಲ್ ಡ್ರೈವ್ ಡ್ರಂಕರ್ ಡ್ರೈವಿಂಗಲ್ಲಿ ಕೂಡ ಈ ವರ್ಷ ಸುಮಾರು ಕೇಸಸ್ ನಾವು ರೆಜಿಸ್ಟರ್ ಮಾಡಿದ್ದೀವಿ. ವೀಲಿಂಗ್ದು ಕೂಡ 15th ಆಗಸ್ಟ್ ಟೈಮ್ ಆದಮೇಲೆ ನಾವು ವೀಲಿಂಗ್ದು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ಗಾಡಿ ನಂದಿ ಸ್ಟೇಷನಲ್ಲಿ ಮತ್ತು ಟ್ರಾಫಿಕ್ ಸ್ಟೇಷನಲ್ಲಿ, ಚಿಂತಾಮಣಿಯಲ್ಲಿ ಗಾಡಿ ನಾವು ಸೀಸ್ ಮಾಡಿದ್ದೀವಿ. ಸೊ ಅದೇ ಥರ ಕಂಟಿನ್ಯೂಸ್ ಆಗಿ ನಮ್ಮದು ವಿಚಾರ ಏನಿದೆ ಕಿ ಫಸ್ಟ್ ಟ್ರಾಫಿಕ್ ಶುಡ್ ಬಿ ಗುಡ್, ಟ್ರಾಫಿಕ್ ಸಿಚುವೇಶನ್ ಹಾಳಾಗಬಾರ್ದು. ಸೊ ಈ ಕಾರಣ ಬಗ್ಗೆ ನಾವು ಇದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಯಾರು ಇದೆ ಅವರದ್ದು ಪ್ರೆಸೆನ್ಸ್ ನಾವು ಇನ್ಕ್ರೀಸ್ ಮಾಡಿದ್ದೀವಿ, ಪಾಯಿಂಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ, ಟ್ರಾಫಿಕ್ ಮ್ಯಾನೇಜ್ ಮಾಡೋಕ್ಕೆ ಹೇಳಿದ್ದೀವಿ. ಸೊ ಅದು ನಮ್ಮದು ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರಯಾರಿಟಿ ಇದೆ. ನಮ್ಮಲ್ಲಿ ಟ್ರಾಫಿಕ್ ಸಿಚುವೇಶನ್ ಅಥವಾ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಲೈಕ್ ವೀಲಿಂಗ್, ಡ್ರಂಕ್ ಅಂಡ್ ಡ್ರೈವಿಂಗ್, ಡಿಫೆಕ್ಟಿವ್ ಸೈಲೆನ್ಸರ್ಸ್, ಡಿಫೆಕ್ಟಿವ್ LED ಲೈಟ್ಸ್, ಈ ಥರದ್ದು ಏನು ಆಗ್ತದೆ. ಸರ್, ಯಾಕೆ ಮಾಡಿಫೈ ಮಾಡಬಾರ್ದು? ಸರ್, ಯಾಕೆ ವೆಹಿಕಲ್ ಮಾಡಿಫೈ ಮಾಡಬಾರ್ದು? ಯಾಕೆ ಆಲ್ಟ್ರು ಮಾಡಬಾರ್ದು, ಮಾಡಿಫೈ ಮಾಡಬಾರ್ದು? ಆಲ್ಟ್ರೇಷನ್ ಯಾಕೆ ಮಾಡ್ತಾರೆ ನೋಡಿ, ಅವ್ರದ್ದು ಗಾಡಿ ಇದೆ. ಸೊ ಈಗ ಫ್ಯಾಷನ್ ಥರ ಆಗಿದೆ, ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾರೆ, ಬೇರೆ ಬೇರೆ ವಿಡಿಯೋ ಥರ ನೋಡ್ತಾರೆ. ಜೊತೆಗೆ ಆಫ್ಟರ್ ಮಾರ್ಕೆಟ್ ಎಕ್ಸೆಸರೀಸ್ ಅವೈಲೇಬಲ್ ಇದೆಯಾ. ಸೊ ಆಮೇಲೆ ಅವ್ರಿಗೆ ಏನು ಫನ್ ಟೈಪ್ ಆಗ್ತಾ ಇದೆ, ಮಜಾ ಥರ ಮಾಡ್ತಾ ಇದ್ದಾರೆ, ವಿಡಿಯೋಸ್ ಮಾಡ್ತಾ ಇದ್ದಾರೆ ಕಿ ನಾವು ವೀಲಿ ಮಾಡಿದ್ದೀವಿ ಹೈವೇ ಹತ್ರ ಹೋಗಿ, ಅಥವಾ ಈ ಥರ ಡಿಫೆಕ್ಟಿವ್ ಸೈಲೆನ್ಸರ್ ಅಲ್ಲಿ ಬೇರೆ ಬೇರೆ ಥರ ಸೌಂಡ್ಸ್ ಬರ್ತಾ ಇದೆ, ಪಟಾಕ ಬರ್ತಾ ಇದೆ. ಇದು ಏನಿದೆ ಪಬ್ಲಿಕ್ಗೆ ಜಾಸ್ತಿ ನ್ಯೂಸೆನ್ಸ್ ಬರ್ತಾ ಇದೆ. ಈ ಕಾರಣ ಬಗ್ಗೆ ನಾವು ಇದು ಕ್ರಮ ತಗೊಂಡಿದ್ದೀವಿ. ಈಗ ಮೇನ್ಲಿ ಏನಿದೆ ಎಲ್ಲರೂ ಬೇರೆ ಗಾಡಿಗೆ ನೋಡ್ತಾರೆ ಸೊ ಅವ್ರಿಗೆ ಮೋಟಿವೇಶನ್ ಸಿಗುತ್ತೆ.